ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಈ ಸುಮನಾನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಪಸರಿ ಹೆಣ್ಮಗು ಬೇರೆ ಖಾಲಿ ಹೊಟ್ಟೆಲಿದ್ರೆ ಹಿಂಗೆ ಸಾಲದಕ್ಕೆ ಮಳೇಲಿ ಬೇರೆ ನೆನ್ಕೊಂಡ್ಬಂದಿದ್ದೀವಿ ಅಂದರೆ ಏನಾದರೂ ನೆಗಡಿ ಶೀತ ಆದರೆ ಯಾರು ಜವಾಬ್ದಾರಿ? ಪೊದ್ದುನಾದರೂ ಮನೇಲಿ ಇದ್ದಿದ್ರೆ ಅಟ್ಲೀಸ್ಟ್ ಶುಂಠಿ ಕಷಾಯ ಮಾಡಿಕೊಟ್ಟಿರೋಳು, ಇಲ್ಲ ಕೊನೆ ಪಕ್ಷ ಬಿಸಿನೀರಿಗೆ ಒಂದು ಚಿಟಿಕೆ ಅರಿಶಿಣನಾದರೂ ಹಾಕ್ಕೊಟ್ಟಿರೋಳು. ಇರಲಿ. ಅಪ್ಪ, ಏನಪ್ಪ ಏನು ಮಾಡ್ತಾಯಿದ್ದೀರಾ? ನಾನೇನು ಮಾಡ್ತಾ ಇದ್ದೀನಿ? ಅಲ್ಲ, ಇಷ್ಟೊತ್ತಲ್ಲಿ ಅಡುಗೆ ಮನೇಲಿ ಇದ್ರಲ್ಲ. ರಾತ್ರಿ ಹೊತ್ತು ಹಾಲು ಕುಡಿಲಿಲ್ಲ ಅಂದರೆ ನಿದ್ದೆ ಬರಲ್ಲ ಕಣೋ. ಸಾಲಕ್ಕೆ ನಿಮ್ಮ ಅಮ್ಮ ಬೇರೆ ಮನೆಯಲ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಬರಬೇಕಾದ್ರೆ ಅವಳು ನೆನ್ಕೊಂಬರ್ತಾಳೆ. ಅವಳಿಗೊಂದು ಲೋಟ ಹಾಲು, ನನಗೊಂದು ಲೋಟ ಹಾಲು ಮಾಡ್ಕೊಳ್ಳೋಣ ಅಂತ ಬಂದೆ. ಇಷ್ಟೊತ್ತಲ್ಲಿ ಸಾಧನನ್ನು ಕರೆದು ಬಿಸಿ ಮಾಡಿಕೊಡು ಅಂತ ಹೇಳೋದು ಚೆನ್ನಾಗಿರಲ್ಲ. ಇನ್ನೇನು ನಿನ್ನ ತಂಗಿ ವಿಷಯ ಗೊತ್ತೈತಲ್ಲ, ಅವಳು ಅಡುಗೆ ಮನೆ ಕಡೆ ತಲೆನೂ ಹಾಕೊಂಡು ಮಲ್ಕೊಂಡಿಲ್ಲ. ಅದಕ್ಕೇ ನಾನೇ ಬಿಸಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಬನ್ನಿ ಈ ಕಡೆ, ನಾನೇ ಮಾಡ್ಕೊಡ್ತೀನಿ. ನೀನು ಮಾಡ್ಕೊಡ್ತೀಯಾ? ಏನೇನು ಮಾಡ್ತೀಯೋ? ಅಪ್ಪ, ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಾನು ಮಾಡ್ತೀನಿ. ಕಾಫಿ ಮಾಡೋದು, ಟೀ ಮಾಡೋದು, ಅನ್ನ ಮಾಡೋದು, ಒಗ್ಗರಣೆ ಹಾಕೋದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತೀನಪ್ಪ. ಸರಿ ಮಾಡು. ತೀರ್ಥ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಏನೋ ಬೇಜಾರು ಮಾಡ್ಕೋಬೇಡ. ಎಲ್ಲರ ಮುಂದೆನೋ ನೀನು ಹೆಂಡತಿ ಮೇಲೆ ರೇಗಿದೆ ಅಂತ ನಿನ್ಗೇನಾದ್ರೂ ಕೋಪ ಬಂತೇನೋ? ಮಾತುಗನ್ನಪ್ಪ. ಏನಪ್ಪ, ವಿಷಯ ಇದ್ದಿದ್ದಕ್ಕೆ ತಾನೇ ನೀವು ಮಾತಾಡಿದ್ದು, ಅದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅವ್ರು ಹೋಗಿದ್ಕೂ ಕಾರಣ ಇತ್ತು. ಆ ಕಾರಣ ತಪ್ಪಾಗಿರ್ಬೋದು, ಬಟ್ ಅವ್ರ ಪಾಯಿಂಟ್ ಎಲ್ಲ ಸರಿ ತಪ್ಪ. ಅಪ್ಪ, ಹಾಲ್ಗೆನಾದ್ರು ಹಾಕ್ಬೇಕಾ? ಸ್ವಲ್ಪ ಶುಂಠಿ ಜಜ್ಜಿ ಹಾಕೋ. ಆಹಾ, ನನ್ನ ಮಗನೇ, ತಪ್ಪಾಗಿದ್ರು ಹೆಂಡತಿನ ಎಷ್ಟು ಚೆನ್ನಾಗಿ ವಹಿಸ್ಕೊತೀಯೋ. ನಿಜವಾದ ಗಂಡ ಅಂದರೆ ನೀನೇ ಕಣೋ. ತೀರ್ಥ, ಸುಮನನ್ ಹತ್ರ ಏನ್ ಮಾತಾಡ್ದೆ ಅಂತ ಕೇಳಲ್ವಾ? ನಂಗೆ ಗೊತ್ತು ಅದಕ್ಕೆ. ಅವ್ರು ಏನೇ ಮಾತಾಡಿದ್ರು ಎಲ್ಲ ರಾಜೇಶನ್ ವಿಷಯಕ್ಕೆ ಬಂದು ನಿಲ್ಲುತ್ತೆ ಅಂತ. ರಾಜೇಶನ್ ಕೊಲೆಗಾರನ ಕಂಡಿಡಿಯೋ ಹಠಕ್ಕೆ ಬಂದು ನಿಲ್ತಾರೆ. ಇಷ್ಟೆಲ್ಲ ಗೊತ್ತಿದ್ರು ನೀನ್ ಯಾಕೆ ತೀರ್ಥ ಇದನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ? ಅದಕ್ಕೆ ಅಧಿಕಾರ ಇದೆ ಮಾತ್ರಕ್ಕೆ ಸಮಸ್ಯೆಗಳು ಬಗೆಹರಿದು ಬಿಡಲ್ಲ. ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸುಲಭ ದಾರಿ ಕಂಡಿಡೋದಕ್ಕೆ ಮಾತ್ರ ಅಧಿಕಾರ ಸಹಾಯ ಮಾಡುತ್ತೆ. ಇವಾಗ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೂ ಅದಕ್ಕೆ ಟೈಮ್ ಬೇಕಲ್ವಾ? ಅದಕ್ಕೆ ವೆಯ್ಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ತೀರ್ಥ, ನಿನಗೆ ಗೊತ್ತು, ಇದು ಅವಶ್ಯಕತೆಗಿಂತ ಹೆಚ್ಚು ಸಮಯ ತಗೋತಾ ಇದೆ. ಬಹುಶಃ ಸುಮಂಗೆ ಅಷ್ಟು ಕಾಯೋ ಪೇಷನ್ಸ್ ಇಲ್ಲ ಅಂತ ಅನ್ಸುತ್ತೆ. ಸಾರಿ ಅದಕ್ಕೆ, ಅವ್ರ ಅವಸರಕ್ಕೆ ನನ್ನ ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಮಾಡದೆ ಹೋದ್ರೆ ನಾಳೆ ನಿನಗೆ ತೊಂದರೆ ಆಗುತ್ತೆ. ಅದಕ್ಕೆ ಹೌದು ತೀರ್ಥ, ನಾನ್ ಸುಮನನ್ ಹತ್ರ ಮಾತಾಡುವಾಗ ರಾಜೇಶನ್ ಕೊಲೆ ವಿಚಾರ ಮಾತಾಡಿದ್ರೆ ತೀರ್ಥಂಗ್ ಹರ್ಟ್ ಆಗುತ್ತೆ ಅಂತಂದೆ. ಅದನ್ನ ಮರ್ತು ಬಿಡು ಅಂತಂದೆ. ಆದ್ರೆ ಅವಳು ಮರೆಯೋದಕ್ ಸಾಧ್ಯನೇ ಇಲ್ಲ. ಈ ವಿಚಾರದಲ್ಲಿ ಯಾರೇ ಅಡ್ಡ ಬಂದ್ರು ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತಂದ್ಲು. ಇನ್ನು ಲೇಟ್ ಆಯ್ತು ಅಂದ್ರೆ ನಾನು ನನ್ನ ತಮ್ಮನ ಕೊಲೆಗಾರನ್ನ ಹುಡುಕಿ ಅಂತ ಧರಣಿ ಕೂರ್ತೀನಿ ಅಂತಂದ್ಲು. ರಾಜೇಶನ್ ವಿಚಾರವಾಗಿ ಅವಳು ತುಂಬಾ ಸೀರಿಯಸ್ ಆಗಿದ್ದಾಳೆ. ಅಷ್ಟೇ ಅಗ್ರೆಸಿವ್ ಆಗಿದ್ದಾಳೆ ಕೂಡ. ನಾನು ಯಾರ ಮಾತನ್ನು ಕೇಳಲ್ಲ, ನಾನು ಯಾರನ್ನೂ ಬಿಡಲ್ಲ, ನನ್ನ ತಮ್ಮನ ಕೊಲೆ ಕಾರಣ ಆದವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಶಿಕ್ಷೆ ಕೊಡಿಸ್ತೀನಿ ಅಂತ ಕಟ್ಟಿ ಮುರಿದಾಗ ಹೇಳ್ಬಿಟ್ಲು. ಅವಳ ಮಾತಿನ ಅರ್ಥ ಹೇಗಿತ್ತು ಅಂದ್ರೆ, ಈ ವಿಚಾರದಲ್ಲಿ ನೀನ್ ತಡ ಮಾಡಿದ್ರೆ ನಿನ್ನ ವಿರುದ್ಧನೂ ತಿರುಗಿ ನಿಲ್ಲೋದಕ್ಕೆ ಯೋಚನೆ ಮಾಡಲ್ಲ ಅನ್ನೋ ಹಾಗಿತ್ತು. ನಾನು ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ. ತೀರ್ಥ, ಒಂದ್ ನಿಮಿಷ. ನೀನ್ ಹೋಗಿ ಈಗ ಅವಳ ಹತ್ರ ಕೋಪದಲ್ಲಿ ಮಾತಾಡೋದು, ನಿಮ್ಮಿಬ್ರ ಮಧ್ಯೆ ಮಾತಿಗೆ ಮಾತು ಬೆಳೆಯೋದು ನಿಮ್ಮ ಸಂಬಂಧನ ಇನ್ನಷ್ಟು ಹಾಳು ಮಾಡುತ್ತೆ. ಅದಕ್ಕೆ ನಾನು ಅವ್ರ ಜೊತೆ ಜಗಳ ಮಾಡಲ್ಲ, ಅವ್ರ ಜೊತೆ ಮಾತಾಡಿ ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಅವಳಿರ್ಬೇಕಲ್ಲ ತೀರ್ಥ. ನಿನಗೆ ಗೊತ್ತು, ಸುಮಾ ನಿನ್ನ ಮದ್ವೆ ಆದ್ಮೇಲೆ ಅವಳಿಗೆ ಮುಂಚಿನ ಹಠ ಇಲ್ಲ, ಸಮಾಧಾನವಾಗಿದ್ದಾಳೆ. ನಿನ್ನ ಹಿಂದಿನ ದಿನಗಳನ್ನ ನೆನ್ಪು ಮಾಡ್ಕೋ ತೀರ್ಥ. ಅವಳು ಹೇಗೆಲ್ಲ ಧರಣಿ ಕೂರ್ತಿದ್ಲು ಅಂತ ನಿನಗೆ ನೆನಪಾಗುತ್ತೆ. ಅವಳು ಏನೇ ಕೆಲಸ ಮಾಡೋದಿದ್ರು ಪ್ರೊಟೆಸ್ಟ್ ಮಾಡಿ ಗೆಲ್ತಾ ಇದ್ಲು. ಈಗಲೂ ಕೂಡ ಪ್ರೊಟೆಸ್ಟ್ ಕೂತ್ಲು ಅಂತಾದ್ರೆ ಅದು ದೊಡ್ಡ ನ್ಯೂಸ್ ಆಗುತ್ತೆ. ಆಮೇಲೆ ಅದು ನಿನಗೆ ಸಮಸ್ಯೆ ತಂದಿಡೋದಂತೂ ಸುಳ್ಳಲ್ಲ.
ಇಷ್ಟಕ್ಕೂ ಅವಳು ಏನ್ ಕೇಳ್ತಿದ್ದಾಳೆ ತೀರ್ಥ? ಅವಳು ಕೇಳ್ತಿರೋದ್ರಲ್ಲಿ ತಪ್ಪೇನಿಲ್ವಲ್ಲ. ತಮ್ಮನ್ ಕೊಲೆ ಆಗಿದೆ, ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸಿ ಅಂತ ಕೇಳ್ತಾ ಇದ್ದಾಳೆ. ನನಗೂ ಏನ್ ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ನೋಡು ತೀರ್ಥ, ಐ ಆಮ್ ಯುವರ್ ವೆಲ್ ವಿಶರ್. ನಿನಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಬಯಸ್ತೀನಿ, ಅದು ನಿನಗೂ ಗೊತ್ತು. ಆದ್ರೆ ಈ ವಿಷಯವಾಗಿ ನೀನ್ ಯಾಕೆ ಸೀರಿಯಸ್ ಆಗಿ ಮುಂದುವರಿತಿಲ್ಲ ಅನ್ನೋದನ್ನ ನನಗೆ ಹೇಳಿದ್ರೆ ನಾನು ನಿನಗೆ ಸಹಾಯ ಮಾಡ್ಬೋದು. ಈ ಸಂಚಿನ ಹಿಂದೆ ನಾನಿದ್ದೀನಿ ಅನ್ನೋ ಪರಿಸ್ಥಿತಿ ಸೃಷ್ಟಿ ಆಗುತ್ತೆ. ಅಪ್ಪ ಯಾರೂ ಇಲ್ಲ, ಬೇಗ ಹಾಲು ಕೊಟ್ಟು ಬರಬೇಕು. ಸುಮಾ, ಅಯ್ಯೋ ನಿಧಾನಕ್ಕೆ ಮಗ, ನಿಧಾನಕ್ಕೆ. ಅಳ್ತಾ ಇದ್ಯಪ್ಪ? ಇಲ್ಲ ಮಾವ, ಕೂತ್ಕೋ. ಪರವಾಗಿಲ್ಲ ಮಾವ. ಕೂತ್ಕೋ ಮಗ, ಕೂತ್ಕೋಪ್ಪ. ಎಲ್ಲರ ಎದುರುಗಡೆ ನೀನ್ ಬೈದೆ ಅಂತ ಕೋಪನ? ಏನ್ ಮಾಡ್ತೀಯ ಮಗ, ಪರಿಸ್ಥಿತಿ ಹಂಗಿತ್ತು. ನೀನ್ ಬೈದಿದ್ದಕ್ಕೆ ನಿನ್ ಮೇಲೆ ದ್ವೇಷ ಇದೆ ಅಂತ ಅಲ್ಲ, ಈ ಅಮೃತ ಸತ್ಯವಾಗ್ಲೂ ಹೇಳ್ತೀನಿ, ನಿನ್ ಮೇಲಿರೋ ಪ್ರೀತಿಗೆ ಕಾಳಜಿಗೋಸ್ಕರ ಬೈದೆ ಅಷ್ಟೇ. ಎಲ್ಲರ ಎದುರುಗಡೆ ಬೈದ್ಬಿಟ್ನಾ? ನನ್ನ ರೂಮಲ್ಲಿ ಹೋಗಿ ನಾನು ಒಬ್ಬನೇ ಎಷ್ಟು ಹತ್ತಿದ್ದೀನಿ ಗೊತ್ತಾ? ಅದಕ್ಕೆ ಯಾರಿಗೂ ಗೊತ್ತಾಗದ್ ಬೇಡ ಅಂತ ಮುಖ ತೊಳ್ಕೊಂಬಂದೆ. ಮಾವ, ನೀವು ನಿಜವಾಗ್ಲೂ ನನ್ನ ಬೈದಿದ್ರು ನನ್ ಬೇಜಾರಾಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಮಾಡಿದ ತಪ್ಪಲ್ವಾ ಮಾವ? ತಪ್ಪು ಮಾಡಿದ್ರೆ ಬೈಯೋಕೆ ನಿಮ್ಗೆ ಹಕ್ಕಿದೆ ಅಲ್ವಾ? ಚೆ ನೀನ್ ನನ್ನ ಬಂಗಾರದಂತ ಮುದ್ದಿನ ಸೊಸೆ, ನೀನ್ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ಮಾವ ನೋಡು ಮಗಳೇ, ನಿನ್ನೊಳಗಡೆ ಇರೋ ನೋವು ನಿನ್ನೊಬ್ಬಳಿಗೆ ಮಾತ್ರ ಗೊತ್ತು. ಬೇರೆಯವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡು. ನಾವೇನೋ ಬಾಯಿ ಚಪ್ಪಳಕ್ಕೆ ಸಮಾಧಾನದ 4 ಒಳ್ಳೆ ಮಾತಾಡ್ಬೋದು, ಆದರೆ ನಿನ್ನ ನಂತರ ಆಳೋದು ನೋವಿನ ಜೊತೆ ನೀನೇ ದೀರ್ಘವಾದ ಪ್ರಯಾಣ ಮಾಡಬೇಕು ಮಗಳೇ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸಹನೆ, ಗುರಿ ಮುಟ್ತೀನಿ ಅನ್ನೋ ಛಲ. ನೋಡು ಮಗ, ಮಧ್ಯಾಹ್ನದಿಂದ ನೀನು ಏನೂ ತಿಂದಿಲ್ಲ, ಒಂದು ಲೋಟ ಹಾಲಾದ್ರೂ ಕುಡಿ ಮಗ. ನನಗೆ ಬೇಡ ಮಾವ. ಅಲ್ಲಪ್ಪ, ನಿನಗೋಸ್ಕರ ತಂದಿದ್ದೀನಿ, ನೀನೇ ಬೇಡ ಅಂದ್ರೆ ಹೆಂಗಪ್ಪ? ತಗೊಳಪ್ಪ, ಒಂಚೂರು ಕುಡಿಯಪ್ಪ. ನಿನ್ಗೆ ಇನ್ನೊಂದು ತಮಾಷೆ ಗೊತ್ತಾ? ಏನ್ ಮಾವ? ಈ ಹಾಲನ್ನು ಯಾರು ಮಾಡ್ಕೊಟ್ರು ಅಂತ ನಿಂಗೆ ಗೊತ್ತಿಲ್ಲ. ನಿನಗೆ ಶೀತ ಆಗ್ಬಿಟ್ಟಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಒಂದು ಚಿಟಿಕೆ ಅರಶಿನ ಹಾಕಿ ಸ್ವಲ್ಪ ಹಸಿ ಶುಂಠಿ ಹಾಕಿ ಬಿಸಿ ಬಿಸಿ ತಗೊಂಡೋಗಿ ಕೊಡಿ ಅಂತ ಕೊಟ್ಟಿದ್ದಾರೆ. ಯಾರು? ಇನ್ಯಾರು? ನಿನ್ ಗಂಡ ಸಾಹೇಬ್ರ? ನಿನ್ ಸಾಹೇಬ್ರಮ್ಮ. ಇನ್ನ ನನ್ನ ಮಗ ನನ್ನ ಸಾಹೇಬನ ಕಂದ. ನಿಮ್ಮ ಅತ್ತೆ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ನಿನ್ನ ಗಂಡನ ಕೈಯಿಂದ ನಿನ್ನ ಕುತ್ತಿಗೆಗೆ ಮಾಂಗಲ್ಯ ಧಾರಣೆ ಮಾಡಿಸ್ಬೇಕು ಅಂತ ಇದ್ಲು. ತಪ್ಪೋಯ್ತು. ವಾಟ್ ಡು ಯು ಮೀನ್? ಏನಿನ್ ಮಾತಿನ ಅರ್ಥ? ಅಂದ್ರೆ ರಾಜೇಶನ್ ಕೊಲೆ ಇನ್ವೆಸ್ಟಿಗೇಷನ್ ಹಿಂದೆ? ಹಾಗೆಲ್ಲ ಏನೂ ಇಲ್ಲ ಅದಕ್ಕೆ, ನೀವು ತಪ್ಪು ತಿಳ್ಕೊಬೇಡಿ. ಅದು ಅವತ್ತಿನ ಸೂಸೈಡ್ ಡ್ರಾಮಾ ಸೃಷ್ಟಿಕರ್ತ ನಾನು. ಎಲ್ಲ ಇನ್ಸಿಡೆಂಟ್ ಹೇಗಾಗಬೇಕು, ರಾಜ್ಯಪಾಲರ ಮೇಲೆ ಹೇಗೆ ಪ್ರೆಷರ್ ಬರಬೇಕು, ರೆಸಾರ್ಟಲ್ಲಿರೋ ನಮ್ಮ ಪಕ್ಷದವ್ರನ್ನ ಹೇಗೆ ವಾಪಸ್ ಕರ್ಕೊಬರ್ಬೇಕು ಅಂತ ಪ್ಲ್ಯಾನ್ ಮಾಡಿದವನು ನಾನೇ. ಅದಕ್ಕೆ ಈ ಸೂಸೈಡ್ ಡ್ರಾಮಾ ತುಂಬ ಎಫೆಕ್ಟಿವ್ ಆಗಿರುತ್ತೆ, ರಾಜ್ಯಾದ್ಯಂತ ತುಂಬ ಹೆಸರು ಮಾಡುತ್ತೆ ಅಂತ ಹೇಳಿದವನೇ ನಾನು. ಅದಕ್ಕೆ ಎಲ್ಲರ ಒಪ್ಪಿನೂ ಸಿಕ್ಕಿತ್ತು ಅದಕ್ಕೆ. ಆದರೆ ಆ ವ್ಯಕ್ತಿ ಯಾರು ಮಾಡ್ತಾರೆ ಅಂತ ಪ್ರಶ್ನೆ ಬರಬೇಕಾದ್ರೆ ರಾಜೇಶ ನಾನು ಮಾಡ್ತೀನಿ ಅಂತ ಮುಂದೆ ಬಂದ. ನಾನು ಬೇಡ ಬೇಡ ಅಂತ ತುಂಬ ಸಲ ಹೇಳಿದೆ ಅದಕ್ಕೆ, ರಿಸ್ಕ್ ತಗೋಬೇಡ ಅಂತ. ಆದರೆ ಆ ಕ್ಷಣದಲ್ಲಿ ಅವ್ನಿಗೆ ಹಣದ ಅವಶ್ಯಕತೆ ಇತ್ತು ಅನ್ಸುತ್ತೆ, ನಾನೇ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಹೇಗೆ ಡ್ರಾಮಾ ಮಾಡಬೇಕು ಅಂತ ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೆ ಅದಕ್ಕೆ. ಫೇಕ್ ಪೆಟ್ರೋಲ್ನ ಸುರ್ಕೊಂಡಾಗ ಸುತ್ತಮುತ್ತ ಇರೋರು ಹೇಗೆ ಡ್ರಾಮಾ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಉಲ್ಟಾ ಆಗೋಯ್ತು.
ನನ್ನ ಹಣೆಗೆ ಯಾರೋ ಕಲ್ಲಲ್ಲಿ ಹೊಡೆದ್ರು. ಆ ಕ್ಷಣದಲ್ಲಿ ನನ್ನನ್ನ ರಾಜೇಶನಿಂದ ದೂರ ಮಾಡಿದ್ರು. ನೀರಿದ್ದಿದ್ದ ಕ್ಯಾನು ಪೆಟ್ರೋಲ್ ಆಗಿ ಹೇಗೆ ಬದಲಾಯಿತು ಅನ್ನೋದೇ ಗೊತ್ತಾಗಿಲ್ಲ ಅದಕ್ಕೆ. ಸುರ್ಕೋತೀನಿ ಅಂತ ಡ್ರಾಮಾ ಮಾಡು ಅಂತ ನಾನು ಹೇಳಿದೆ ಅದಕ್ಕೆ. ಆದ್ರೆ ರಾಜೇಶ ಆವೇಶದಲ್ಲಿ ಸುರ್ಕೋಬಿಟ್ಟ. ಕಡ್ಡಿಗೀರೋ ನಾಟಕ ಮಾಡು ಅಂತ ನಾನು ಹೇಳಿದೆ ಅದಕ್ಕೆ. ಆದ್ರೆ ಕಡ್ಡಿಗೀರು ಅಂತ ನಾನು ಹೇಳಿಲ್ಲ. ಇದೆಲ್ಲ ಕೈ ಮೀರಿ ಆಗೋಯ್ತದಕ್ಕೆ. ಇದಕ್ಕೆ ನಾನು ಹೊಣೆ ಅಲ್ಲ. ಈಗ ನಾವೇನಾದ್ರೂ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಪ್ರತಿಯೊಂದು ಹಂತದಲ್ಲೂ ನನ್ನೆರಳಿದೆ ಅಂತ ಡೌಟ್ ಬರುತ್ತೆ ಅದಕ್ಕೆ. ರಾಜೇಶನ್ ಸಾವನ್ ಹಿಂದೆ ನಾನಿದ್ದೀನಿ ಅಂತ ಎಲ್ಲರಿಗೂ ಅನುಮಾನ ಬರುತ್ತೆ. ಮಾವ, ಹೌದು ಮಗಳೇ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ಲು. ಆದ್ರೆ ಆಗ್ಲಿಲ್ಲ. ಯಾರ ಕೈಲೂ ಎಳದೆ ಒಬ್ಬಳೇ ಅಳ್ತಾ ಕೂತಿದ್ಲು. ನಿಂಗೇನು ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈಗ ದೇವ್ರ ಮರೆ ಹೋಗಿದ್ದಾಳೆ. ಮಾವ, ನಾನ್ ದುಡ್ಕಿದ್ದಕ್ಕೆ ಎಲ್ರಿಗೂ ನೋವಾಯ್ತು. ಇವತ್ ನಡಿಬೇಕಾಗಿರೋ ಶಾಸ್ತ್ರ ನಿಂತೋಯ್ತು ಅಂದ್ರೆ ಅದ್ರರ್ಥ ಆ ದೇವ್ರಿಗೂ ನಾನು ಸಾಹೇಬ್ರು ಒಂದಾಗೋದು ಬೇಡ. ನಿಮ್ಮ ಮಗನಿಗೆ ಮಾಡ್ಕೊಳ್ಳಿ ಬುದ್ಧಿ ಅಂತ ಕೇಳಿದ್ರೆ ಆಗ್ಲಾದ್ರೂ ಒಪ್ತಾ ಇದ್ನ? ಖಂಡಿತವಾಗ್ಲೂ ಇಲ್ಲ. ಹಾಗಾದ್ರೆ ಹಿರಿಯವರಾಗಿ ನಾವ್ ಎರಡು ಮನೆಯವರು ಒಪ್ಪಿರ್ಲಿಲ್ಲ, ಆದ್ರೂ ನಿಮ್ಮಿಬ್ಬರು ಮದುವೆ ಆಯ್ತು. ಅದು ಅವನಲ್ಲಿ ಅಂತ ಒಪ್ಕೊಳ್ತೀಯ ತಾನೇ? ಹೇಳಿ ಅದಕ್ಕೆ. ಸುಮ್ಮನೆ ಅವ್ರಿಗೆ ಯಾವುದೊಬ್ಬ ಹುಡುಗ ಕಾಲ್ ಮಾಡಿ ರಾಜೇಶನ್ ಕೊಲೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ಕೆ ಅಷ್ಟೊಂದು ಅಗ್ರೆಸಿವ್ ಆದ್ರು. ಮನೆ ಬಿಟ್ಟು ಓಡೋದ್ರು. ಮಳೆ ನೆನೀತಾ ಇದ್ರು. ಇನ್ನೇನಾದ್ರೂ ರಾಜೇಶನ್ ಸಾವನಿಂದ ನಾನಿದ್ದೀನಿ ಅಂತ ಗೊತ್ತಾದ್ರೆ ಏನೇನಾಗ್ಬೋದು ಅಂತ ಯೋಚನೆ ಮಾಡಿ ಅದಕ್ಕೆ. ಅದು ಅಲ್ಲದೆ ಈಗ ಅವರು ಪ್ರೆಗ್ನೆಂಟ್ ಬೇರೆ. ಇವಾಗ ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ನಾನು ಹಿಂದೆಟಾಗ್ತಾ ಇದ್ದೀನಿ ಅದಕ್ಕೆ. ಅದು ಅಲ್ಲದೆ ಇನ್ನೊಂದು ಕರಿಯರ್ ಪ್ರಶ್ನೆ. ನನ್ನ ಕರಿಯರ್ ಶುರುವಾಗಕ್ಕಿಂತ ಮುಂಚಿತವಾಗೆ ಕೊಲೆ ಆರೋಪ ಬಂತು ಅಂತ ಹೇಳಿದ್ರೆ ನನ್ನ ಕರಿಯರ್ ಮುಗ್ದೋಗುತ್ತೆ ಅದಕ್ಕೆ. ಹಾಗಂತ ರಾಜೇಶ್ ಕೊಲೆಗಾರಂಗೆ ಶಿಕ್ಷೆ ಕೊಡಬೇಕು ಅನ್ನೋ ಆಸೆ ನನ್ಗಿಲ್ಲ ಅಂತಲ್ಲ, ಇದೆ. ಆ ಆಸೆಗೋಸ್ಕರ ಬದುಕಿದವ್ರ ಜೀವನ ನರ್ಕಕ್ಕೆ ಹಾಕಿದ್ ನಂಗೆ ಇಷ್ಟ ಇಲ್ಲ ಅದಕ್ಕೆ. ಆ ಆಸೆಗೋಸ್ಕರ ನನ್ನ ಕರಿಯರ್ನ ಹಾಳು ಮಾಡ್ಕೊಳಕ್ ನಾನು ರೆಡಿ ಇಲ್ಲ ಅದಕ್ಕೆ. ಈಗ ರಾಜೇಶನ್ ಸಾವು ಬಗ್ಗೆ ಏನೋ ಗೊತ್ತು ಅಂತ ಕಾಲ್ ಮಾಡಿದ್ನಲ್ಲ, ಅವನ್ನ ಕಂಡಿಡ್ಬೇಕು ಅದಕ್ಕೆ. ಅವನ್ಗೇನು ಗೊತ್ತು ಅಂತ ನಾನು ತಿಳ್ಕೊಂಡು ಅವನ ಮುಂದೆ ಪ್ಲಾನ್ ಮಾಡ್ತೀನಿ. ಅರ್ಥ ಆಯ್ತು ತೀರ್ಥ. ಇನ್ನು ಸುಮ್ಮನನ್ ವಿಚಾರನ ನನಗ್ ಬಿಡು, ನಾನು ಅವಳನ್ನ ಹ್ಯಾಂಡಲ್ ಮಾಡ್ತೀನಿ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ನೀನ್ ಆರಾಮಾಗಿರು. ಇನ್ನು ಅವಳು ನಿನ್ನ ಹತ್ರ ಬಂದು ರಾಜೇಶನ್ ಕೊಲೆಗಾರನ ಹುಡುಕಿ ಅಂತ ಹೇಳೋದಿಲ್ಲ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಗಂಡ ಹೆಂಡತಿ ನೀವಿಬ್ರು ಎಷ್ಟು ಇನ್ನೋಸೆಂಟ್. ನಿಮ್ಮ ವೀಕ್ನೆಸ್ನ ನನ್ನ ಹತ್ರ ಹೇಳ್ಕೊಂಡ್ಬಿಟ್ರಿ. ನೀವಿಬ್ರು ಸೇರಿ ನಿಮ್ಮಿಬ್ರನ್ನೇ ದೂರ ಮಾಡುವಂತ ಬ್ರಹ್ಮಾಸ್ತ್ರನ ನನ್ನ ಕೈ ಕೊಟ್ರಿ.